ಅದಕ್ಕೆ ಕುಮಾರಿಯರಲ್ಲ ಎಲ್ಲ ಅಮ್ಮಂದ್ರಲ್ಲ ಅಮ್ಮಮ್ಮಂದ್ರೆ ಜಾಸ್ತಿ ಇದು ನಮ್ಮಲ್ಲಿ ಹಾಗೆ ಅದು ನಾವು ರಾಜ್ಕುಮಾರ್ ಅವರ ಕಾರ್ಯಕ್ರಮ ಜೊತೆಗೆ ಅಮ್ಮಂದ್ರ ದಿನಾಚರಣೆ. ನಾನು ಅದೇ ರಾಜ್ಕುಮಾರ್ ಕಾರ್ಯಕ್ರಮಕ್ಕೂ ಅಮ್ಮಂದ್ರ ದಿನಾಚರಣೆಗೂ ಕನೆಕ್ಷನ್ ಹೇಗೆ ಹೇಳಿ ನಿಮಗ್ ಗೊತ್ತಾ? ಅವರು ಅತ್ಯಂತ ಹಿಟ್ಟು ಚಿತ್ರ ಯಾವ್ದು ತಾಯಿಗೆ ತಕ್ಕ ಮಗ. ತಾಯಿಗೆ ತಕ್ಕ ಮಗನ ಒಂದು ಇದರಲ್ಲಿ ಅಮ್ಮಂದ್ರ ದಿನಾಚರಣೆ ಅದೊಂದು ಆ ರೀತಿ ಒಂದು ಕನೆಕ್ಷನ್ ಕೊಟ್ಟು ಮಾಡಿದ್ರು. ಅದನ್ನ ಜ್ಞಾಪಿಸ್ಕೊತಾ ಇದ್ದೆ ಇವತ್ತು. ಯಾಕೆ ಅಂತಂದ್ರೆ ಇಲ್ಲೆಲ್ಲರೂ ಕೂಡ ನಮ್ಮ ಸಹೋದರಿಯರು ಇದರ ಯಾವತ್ತೂ ಅಷ್ಟೇ ನಮ್ಮ ಯಾವುದೇ ಒಂದು ಅಸೋಸಿಯೇಷನ್ನು ಸ್ಟ್ರಾಂಗ್ ಆಗಿ ನಡಿಬೇಕು ಅಂತಂದ್ರೆ ಅಲ್ಲಿ ಮಹಿಳಾ ಸದಸ್ಯರು ಇದ್ರೆ ಅದು ನಡೆಯೋದು. ಯಾಕೆ ಅಂತಂದ್ರೆ ಯಾವುದೇ ಗವರ್ನರ್, ನಾನು ಕೂಡ ಲಯನ್ಸ್ ಗವರ್ನರ್ ಆಗಿದ್ದೆ, ನಾನೇನಾದ್ರು 11 ಗಂಟೆಗೆ ಏನಾದ್ರು ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಎಲ್ಲ ಹೇಳ್ತಾರೆ 11 ಗಂಟೆಗೆ ಯಾರು ಬರ್ತಾರೆ, ಸಾಯಂಕಾಲ ಮಾಡಿದ್ರೆ ಬರ್ತಾರೆ ಅಂತೇಳಿ. ಅದೇನೋ ನನ್ನ ಅದೃಷ್ಟ, ನಾನು ಲಯನ್ಸ್ ಗವರ್ನರ್ ಆದಾಗ ಬೆಂಗಳೂರಲ್ಲಿ ಲೇಡೀಸ್ ಕ್ಲಬ್ಗಳು ತುಂಬಾ ಇದ್ವು. ನಾನು 11 ಗಂಟೆಗೆ ಕರೆದ್ರು ಕೂಡ 80% ಲೇಡೀಸ್ ಹಾಜರಾಗ್ಬಿಡ್ತಿದ್ರು. 4 ಗಂಟೆಗೆ ಕರೆದ್ರು ಕೂಡ ಹಾಜರಾಗ್ಬಿಡ್ತಿದ್ರು. ಆಗ ಅನ್ಕೊಂಡೆ ನಾನು ಎಷ್ಟೊತ್ತಿಗೆ ಬೇಕಾದ್ರೂ ಕಾರ್ಯಕ್ರಮ ಮಾಡೋಕ್ಕೆ ಧೈರ್ಯವಾಗಿ ನಮ್ಮ ಮಹಿಳಾ ಸದಸ್ಯರಿದ್ದಾರೆ ಅಂತೇಳಿ. ಈ ಒಂದು ಇದರಲ್ಲೂ ಕೂಡ ನನಗೆ ಹಂಗೆ ಅನಿಸುತ್ತೆ, ನಮ್ಮ ಜಿಲ್ಲೆಗೆ ನಿಮ್ಮಂಥ ಕ್ಲಬ್ಗಳು ಈಗ ನಿಮ್ದಿದೆ, ಭಾರತೀಯ ನಗರ ಇದೆ, ನಮ್ಮ ರತ್ನಮ್ಮ ಅವ್ರದಿದೆ, ಈ ಥರ ಒಂದು 10 ಕ್ಲಬ್ ಆಗಿಬಿಟ್ರೆ ನಾವು ಯಾವ ಕಾರ್ಯಕ್ರಮ ಕೂಡ ಜನ ಕಡಿಮೆ ಯಾಕಂದ್ರೆ ನಾನು ಈಗಲೂ ಕೂಡ ಯಾವುದೇ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಕೂಡ ಜನ ಸೇರಿಸೋದ್ರ ಬಗ್ಗೆನೇ ಯೋಚನೆ ಮಾಡೋದು. ಇಂಥ ಒಂದು 15 ಬಿಟ್ರೆ ಜಿಲ್ಲೆಗೆ ಜನ ಸೇರಿಸೋದ ಪ್ರಾಬ್ಲಮ್ ಇರೋದು. ಯಾಕೆ ಅಂತಂದರೆ ನೀವು ಯಾವುದೇ ಒಂದು ಕಾರ್ಯಕ್ರಮಕ್ಕಾದ್ರೂ ಕೂಡ ಸಮಯ ಕೊಟ್ಟು ಬರ್ತೀರಾ. ಗಂಡಸ್ರಿಗೆ ಸಮಯ ಇರಲ್ಲ ಅಂತಿಲ್ಲ, ಮನಸ್ಸಿರಲ್ಲ ಅಷ್ಟೇ. ಸಮಯ ಇರುತ್ತೆ, ಮನಸ್ಸಿರಲ್ಲ. ಅವ್ರ ಸಮಯನೇ ಬೇರೆ ಇರುತ್ತೆ, ಆ ಸಮಯಕ್ಕೆ ಮಾಡಿದಾಗ ಮಾತ್ರ ಬರ್ತಾರೆ ಅವರು. ನೀವು ಆಗಲ್ಲ. ಒಂದು ಅಸೋಸಿಯೇಷನ್ ಭದ್ರಾಗಿರ್ತೀರಿ, ಸಮಯ ಕೊಡ್ತೀರಿ. ಜೊತೆಗೆ ನಾವು ಗಂಡಸ್ರ ದುಡ್ಡು ಖರ್ಚು ಮಾಡಿದರೂ ಕೂಡ ಕೊಡಾ ಕಡೆ ಕೊಡ್ತೀರ, ಫೀಸ್ನ ಕರೆಕ್ಟಾಗಿ ಸಮಯಕ್ಕೆ ಕೊಟ್ಬಿಡ್ತೀರ. ಅದರಿಂದಾಗಿ ನೀವು ಮಹಿಳಾ ಒಂದು ಸಂಸ್ಥೆಗಳೇನಿದೆ ನಮ್ಮ ಜಿಲ್ಲೆಗೆ ಅದೊಂದು ಆಸ್ತಿ ಅಂತೇಳಿ. ಅದಕ್ಕೆ ನಾನು ಇವತ್ತು ಮಧ್ಯಾಹ್ನ ಕೂಡ ನೀನಾ ಪಟೇಲ್ ಅವ್ರದ್ದು ಸಂಸ್ಥೆ ಅಂತಂದ್ರೆ ನಾನು ಇಲ್ಲಿವರೆಗೆ ಹೆಚ್ಚು ಕಡಿಮೆ 6 ವರ್ಷ ಅವ್ರು ಲೈಫಲ್ಲಿ ಇದ್ರು ಅಂತ ಕಾಣುತ್ತೆ. ಇಲ್ಲಿ 3ನೇ ವರ್ಷ, 9 ವರ್ಷದಿಂದ ಕೂಡ ನಿರಂತರವಾಗಿ ಬರ್ತಾ ಇದ್ದೀನಿ. ಅವ್ರು ಹೇಳೋದು ಸಹ ನಾವು ಇದುವರೆಗೆ ನಿಮ್ಮನ್ನು ಬಿಟ್ಟಿಲ್ಲ, ಈ ವರ್ಷ ನೀವು ಬರಬೇಕು ಅಂತೇಳಿ. ಇಲ್ಲ, ಬರ್ತೀನಿ, ಈ ಒಂದು ಕೊಂಡಿ ಕೆಲಸಕ್ಕೆ ನನಗೆ ಇಷ್ಟ ಇಲ್ಲ, 9ನೇ ವರ್ಷ ಆದರೂ ಕೂಡ ಇವತ್ತು ಬರ್ತೀನಿ ನಾನು ಅಂತೇಳಿ. 6 ವರ್ಷನೂ ಚೆನ್ನಾಗಿ ನಡೀತು, ಈ ವರ್ಷನೂ ಕೂಡ ಅದೇ ಒಂದು ಸಮೃದ್ಧಿ ಅಂತ ಹೆಸರಿತ್ತಲ್ಲ, ಅದನ್ನೇ ಇನ್ನೂ ಕೂಡ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಅವ್ರು ಹೇಳ್ತಾ ಇದ್ರು, ನಾವು ಕಳೆದ ವರ್ಷ ಒಂದು ಕ್ಲಬ್ ಕೊಡ್ತೀವಿ, ಈ ವರ್ಷ ಒಂದು ಕ್ಲಬ್ ಕೊಡ್ತೀವಿ ಅಂತೇಳಿ. ಅದಕ್ಕೆ ಇನ್ನೂ ವರ್ಷ ಕೂಡ ಒಂದು ಕ್ಲಬ್ ಕೊಟ್ಟಿದ್ದಾರೆ. ಹಾಗೆ ಭಾರತ ಕ್ಲಬ್ಗಳು ಈ ಅಮ್ಮನ ದಿನಾಚರಣೆ ಒಂದೊಂದಿಗೆ ಅಮ್ಮನ ಕ್ಲಬ್ ಮಕ್ಕಳಿಗೆ ಅದಕ್ಕೂ ಒಂದು ಯೋಗ ಬೇಕು, ಅದಕ್ಕೂ ಒಂದು ಶಕ್ತಿ ಬೇಕು. ಆ ಶಕ್ತಿ ನಿಮ್ಮರ ಜೊತೆಗೆ ನಾನು 9 ಜನ ಇವತ್ತು ಹೊಸ ಅಂತ ಮಾತಾಡಿ ನೋಡಿ ಭಾಳ ಆಗ್ತದೆ. ತಂದಿದ್ದೀರಲ್ಲ ನೀವು, 10 ಜನ ತಂದು ಮಾಡ್ತಾ ಇದ್ದೀರಲ್ಲ 10 ಜನನ, ಅದು ನಿಜವಾಗ್ಲೂ ಕೂಡ ನಿಮ್ಮ ಕೆಪಾಸಿಟಿನ ತೋರಿಸುತ್ತೆ. ಇವತ್ತು ಕೂಡ ನನಗೆ ಭಾಳ ಖುಷಿ ಆಯಿತು. ಬಂದು ತನಕ ನೋಡಿ ಲೇಡೀಸ್ ಕ್ಲಬ್ಬಲ್ಲಿ ಜನಕ್ಕೆ ಏನು ಬೇಕು ಅದನ್ನ ಕರೆಕ್ಟಾಗಿ ಕೊಡ್ಬೋದು. ಒಂದು ಕಾರ್ಡ್ನ ಸಣ್ಣಗೆ ಒಂದು ಜ್ಯೂಸ್ ಕೊಡ್ಬೋದು, ಭಾಳ ಖುಷಿ ಆಗಬೇಕು. ಹಾಗೆ ಹಾಲ್ರಿಗೂ ಅಷ್ಟೇ, ಸುಮ್ಮನೆ ಈಗ ಎಲ್ಲ ಕಡೆ ಶಾಲು ಹಾರ ಹಾಕೊಂಡು ಅದೇ ಒಂದು ದೊಡ್ಡ ಇದು. ನಾನು ಈ ಶಾಲು ಹಾರಕ್ಕೆ ನಾನು ಇರೋದು, ಆದರೆ ಹೇಳಿದ್ರೆ ಪರ್ಸನಲ್ ಆಗಿ ತಗೊಂಡ್ಬಿಡ್ತಾರೆ, ಹೇಳಕ್ಕೆ ಹೋಗಲ್ಲ ನಾನು. ಅದಕ್ಕೆ ಇದೊಂದು ನೀಟಾಗಿ ಒಂದು ಬಾಕ್ಸ್ ಕೊಟ್ಟು ಒಂದು ಒಳ್ಳೆ ಹೂವನ್ನ ಕೊಟ್ಟಿರೋದು ಅದನ್ನೇ ನೋಡ್ತಾ ಇದ್ದೆ ನಾನು. ಹಾಗೇನೆ ನಮ್ಮ ಮೇಡಮ್ ಅವರು ಕೂಡ ಆಮೇಲೆ ಮೊದಲನೇದಾಗಿ ನಾನು ಯಾವಾಗಲೂ ಕೂಡ ನಮ್ಮ ಪ್ರಮೀಳಾ ಕುಮಾರಿ ಅವ್ರ ಬಗ್ಗೆ ಇಷ್ಟಪಡೋದೇನು ಅಂತಂದ್ರೆ ಒಂದು ಹಾಡು. ಆ ಹಾಡಿನ ವೆಂಕಟಾಚಲಪತಿ ನಿಲಯ ವೈಕುಂಠ ಎಷ್ಟು ಚೆನ್ನಾಗಿ ಆಡ್ತಾರೆ ಅಂದ್ರೆ, ಈಗ ನಾನು ಯಾವಾಗಲೂ ಇದ್ದಾಗ ಹೇಳ್ತಾ ಇರ್ತೀನಿ, ಅದೊಂದು ಹಾಡು ಹಾಡಿ ಮೇಡಮ್ ಅಂತ. ಭಾಳ ಚೆನ್ನಾಗಿ ಹಾಡೋದು ಕಲ್ತ್ಕೊಂಡಿದ್ದಾರೆ. ಅವರಿಂದ ಪ್ರಾರಂಭ ಆಗಿತ್ತು. ಇವತ್ತು ಒಂದು ರೀತಿ ಆನ್ಲೈನ್ ಚೆನ್ನಾಗಿತ್ತು, ಕಡಿಮೆ ಖರ್ಚಲ್ಲಿ ಕೂಡ ಒಳ್ಳೆ ಪ್ರೋಗ್ರಾಮ್ ಆಗ್ತಾ ಇದೆ. ಹಾಗೆ 2 ಹೊಸ ಕ್ಲಬ್ ಕೊಟ್ಟಿರೋದು ಕೂಡ ನಿಮ್ಮ ಶಕ್ತಿಯನ್ನು ತೋರಿಸುತ್ತೆ. ದ್ವಾರಕಾ ಇರ್ಬೋದು, ಕಳೆದ ವರ್ಷ ಭಾರತೀಯ ನಗರ ಇರ್ಬೋದು. ಹಾಗೆ ಆ ಬಿಂದು ಮೇಡಮ್ ಮಗ ಮದ್ದೂರಿಂದ ಕರ್ಕೊಂಡು ಬಂದು ನಾನು ಮದ್ದೂರಲ್ಲಿ ನೋಡಿದ್ದೆ. ನಮ್ಮ ಇವ್ರಿಗೆ ಕ್ಲಬ್ ಇರ್ಬೇಕಲ್ವಾ, ನಮ್ಮ
ನೀವು ಇದ್ದಿದ್ದು ಎಲ್ಲಿ ಹೇಳಿ ಅಲ್ಲಿ ಆರು ಕ್ಲಬ್ ಇದೆ ಹಳೆ ಕ್ಲಬ್ ಅದಕ್ಕಂತ ಅಲ್ಲಿ ಹೋಗ್ಬಿಡ್ಬೇಡಿ ಎಲ್ಲ ಹೇಳಿತ್ತು ಹಳೆ ಕ್ಲಬ್ 6 ಕ್ಲಬ್ ಇದೆ ಅದೇ ಅದು ಎಲ್ಲೆಲ್ಲಿ ಇಷ್ಟ ಅಲ್ಲಲ್ಲಿ ಅದು ಯಾವಾಗಲೂ ಏನು ಮಾಡಲ್ಲ ಲೈಫ್ ಮಾಡಿ ಸೇರ್ಕೋಬೇಕಲ್ಲ ಹೌದಾ ಮೊದಲನೇದಾಗಿ ನಿಮ್ಮ ಕ್ಲಬ್ ಇವತ್ತು ಹೊಸ ಅಧ್ಯಕ್ಷರನ್ನ ಹೊಂದಿ ಹೊಸ ಒಂದು ದಿಕ್ಕಿನಲ್ಲಿ ಭಾಳ ಜೋರಾಗಿ ಹೋಗೋಕ್ಕೆ ಇವತ್ತು ಅಡಿಪಾಯ ಹಾಕಿದೆ. ನಮ್ಮ ಅಂಬುಜಾಕ್ಷಿ ನೇತೃತ್ವದ ತಂಡಕ್ಕೆ ನಾವು ಶುಭಾಶಯಗಳನ್ನ ತಿಳಿಸಿದ್ದೀವಿ. ನಿಮಗೆಲ್ಲ ಜೋರಾಗಿರೋ ಕೋರ್ಸ್ ಇದೆ, ನೀವು ಎಷ್ಟು ಜೋರಾಗಿ ಹೋಗ್ತಿರೋ ಅಷ್ಟು ಕೂಡ ಕ್ಲಬ್ಗಳೇನಾಗುತ್ತೆ, ನಿಮ್ಮ ಒಂದು ಲೀಡರ್ಶಿಪ್ ಕೂಡ ಬೆಳೆಯುತ್ತೆ, ನಿಮ್ಮ ವರ್ಚಸ್ ಕೂಡ ಬೆಳೆಯುತ್ತೆ, ನಿಮ್ಮ ಕೆಲಸಗಳೆಲ್ಲ ಈಡೇರಲಿ ಅಂತ ಹೇಳ್ತಾ ಕಳೆದ ವರ್ಷ ಕೂಡ ನಮ್ಮ ಪ್ರಮೀಳಾ ಕುಮಾರಿಯವರ ನೇತೃತ್ವದ ತಂಡ ಅತ್ಯುತ್ತಮವಾಗಿ ಯಶಸ್ವಿಯಾಗಿ ಕೆಲಸ ಮಾಡಿದೆ. ಅವರು ಕೂಡ ನಾನು ಶುಭಾಶಯಗಳನ್ನ ಹೇಳ್ತೀನಿ ಪ್ರಮೀಳಾ ಕುಮಾರಿ ಅವರಿಗೆ. ಹಾಗೆ ಇವತ್ತು ಇನ್ಸ್ಟಾಲೇಷನ್ ನಮ್ಮ ಖಚಿತರಿಗೆ ಮಾಡೋದು ಇವತ್ತಲ್ಲ, ನಾನು ಸುಮಾರು ಒಂದು 7-8 ಇನ್ಸ್ಟಾಲೇಷನ್ಗೆ 7-8ಕ್ಕಿಂತ ಜಾಸ್ತಿ ಆಗಿದೆ. ಇವತ್ತು ಇನ್ಸ್ಟಾಲೇಷನ್ ಮಾಡಿದಂಥ ಶಶಿಧರ್ ಈಚ್ಕೆರೆಯವರು ಕೂಡ ಅತ್ಯುತ್ತಮವಾಗಿ ಮಾಡಿದ್ದಾರೆ. ನಾನು ಇಷ್ಟೊಂದು ಚೆನ್ನಾಗೆಲ್ಲ ಇಷ್ಟು ಬೇಗ ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ 7-8 ಇನ್ಸ್ಟಾಲೇಷನ್ ನೋಡಿದ್ದೀರಿ, ಭಾಳ ಚೆನ್ನಾಗಿ ಮಾಡ್ತಾರೆ. ಯಾಕಂದ್ರೆ ನಾವು ನೋಡಿದ್ದು ಚೆನ್ನಾಗಿ ಮಾತಾಡೋದು, ನಾವೆಲ್ಲ ಮಾತಾಡ್ತೀವಿ, KTR ಬಂದವರು ಮಾಡ್ತಾರೆ. ಇವರು ಕೂಡ ಈಗ ಚೆನ್ನಾಗಿ ಆಗ್ಲೇ ತಯಾರಾಗ್ಬಿಟ್ಟು ಎಲ್ಲ ಕಡೆ ಮಾತಾಡ್ತಿರೋದು ನೋಡಿ ಬಹಳ ಖುಷಿ ಆಗ್ತದೆ. ಜೊತೆಗೆ ಮಾಸ್ಟ್ರು ಎಲ್ಲ ಗ್ರಾಫ್ ಮಾಡಿದ್ದಾರೆ, ಪಾಠ ಹೆಂಗ್ ಹಿಡಿದಿಟ್ಕೋಬೇಕು ಜನನ್ನ ಅಂತ ಗೊತ್ತು. ಆದ್ರೂ ಹೆಣ್ಮಕ್ಳಿಂದ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ನೋಡಿ. ಒಂದು ಈಗ ಹೇಳಿದ್ನಲ್ಲ, ಹೆಣ್ಮಕ್ಳು ಕಂಡ್ರೆ ಇನ್ನೊಂದು ಜನ ಜೋರಾಗಿ ಮಾಡ್ತಾ ಇದ್ದಾರೆ. ಸುಮಾರು 60-70 ಅಥವಾ 100 ಜನನೇ 100ಕ್ಕೂ ಹೆಚ್ಚು ಮಹಿಳಾ ಸಾಧಕಿಯರನ್ನ ಕರೆಸಿ ಒಂದು ಜಿಲ್ಲಾ ಮಟ್ಟದಲ್ಲಿ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವೆಲ್ಲರೂ ಕೂಡ ಹೆಚ್ಚಿನ ಸೇರಿ ಒಂದು ಯಶಸ್ವಿಗೊಳಿಸಬೇಕು. ಜೊತೆಗೆ ಈಗ ಎಲ್ಲೆಲ್ಲೇ ಬೆಸ್ಟ್ ಆಗಿದೆ ನಿಮ್ಮ ಇದರಲ್ಲಿ 4 ಈ ಸರಿ ಎಲ್ಲೆಲ್ಲ ಅಲ್ಲ ಈಗ ಏನ್ ಗೊತ್ತಾ, ಈ ಸರಿ ನಿಮ್ಮ ಕ್ಲಬ್ ಇರೋದಿಲ್ಲ ಅಂದ್ರೆ ಈಗ 20 LMS ಮಾಡಿಬಿಟ್ರೆ ನಿಮ್ಗೊಂದು ಆಗ ಅವಾರ್ಡ್ ಅಂತ ಮೇಡಮ್ ಈಗ ಹೆಂಗೋ ನೀವು ಬಂದಿದ್ದೀರಾ, ನಮ್ಮಲ್ಲಿ ಲಯನ್ಸ್ ಇರ್ಬೋದು, ರೋಟರಿ ಇರ್ಬೋದು, ಎಲ್ಲೂ ಕೂಡ ಪರ್ಮನೆಂಟ್ ಮೆಂಬರ್ಸ್ ಅವಕಾಶ ಇಲ್ಲ. ವರ್ಷ ದುಡ್ಡು ಕೊಡ್ಬೇಕು 10,000 15,000, ನಮ್ಮಲ್ಲಿ ಮಾತ್ರ 1,000. ಅಷ್ಟೊಂದು ಕೊಟ್ಟಾಗ ನಮ್ಮಲ್ಲಿ ಆ 1,000 ಈಗ ಅದರಲ್ಲಿ 500 ರೂಪಾಯಿ ನಾವು ಅದಕ್ಕೆ ಕಟ್ತೀವಿ ಇಂಟರ್ನ್ಯಾಷನಲ್. ಅದಕ್ಕೆ ಅಲ್ಲೊಂದು ಸ್ಕೀಮ್ ಮಾಡಿದ್ದಾರೆ, ಪೇಟ್ರನ್ ಮೆಂಬರ್ಶಿಪ್, ಲೈಫ್ ಮೆಂಬರ್ಶಿಪ್ ಅಂತೇಳಿ. ಒಂದ್ಸರಿಗೆ ನೀವು 7,500 ರೂಪಾಯಿ ದುಡ್ಡು ಕಟ್ಬಿಟ್ರೆ ಇನ್ನು 500 ರೂಪಾಯಿ ಕಟ್ಟಂಗಿಲ್ಲ, ಬರೀ 500 ರೂಪಾಯಿ ಮಾತ್ರ ಕಟ್ಕೊಂಡು ಹೋದ್ರಾಯ್ತು ವರ್ಷಕ್ಕೆ ಇಂಟರ್ನ್ಯಾಷನಲ್. ಇವತ್ತು ಬಿಕಮ್ ಎ ಪರ್ಮನೆಂಟ್ ಮೆಂಬರ್ ಆಫ್ ದಿಸ್ ಅಸೋಸಿಯೇಷನ್ ಅಂಡ್ ಆಲ್ಸೋ ಅಫಿಷಿಯಲಿ ರೆಕಗ್ನೈಸ್ ಮೆಂಬರ್ ಅಂತಂದ್ರೆ ನಮ್ಮ ಕಂಪನಿ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿರೋ ಸಂಸ್ಥೆ, ಅಲ್ಲಿ ನೀವು ಮೆಂಬರ್ ಆಗಿ ಗುರುತಿಸ್ತೀರಿ. ವಿತೌಟ್ ಮೆಂಬರ್ಶಿಪ್ ಅದು ಗುರುತಿಸಲ್ಲ, ರೆಗ್ಯುಲರ್ ಮೆಂಬರ್ ಅಂತ ಗುರುತಿಸ್ತಾರೆ. ಅದನ್ನ ಈಗಾಗಲೇ ಈ ಒಂದು ಸಂಸ್ಥೆಯಲ್ಲಿ 4 ಜನ ಆಗಿದ್ದಾರೆ, ನೀವು ಕೂಡ ಆಗ್ಬೋದು. ಅದ್ರ ಬಗ್ಗೆ ಯೋಚನೆ ಮಾಡಿ ಪರ್ಮನೆಂಟ್ ಮೆಂಬರ್ಶಿಪ್ ಸಿಗುತ್ತೆ ನಿಮಗೆ. ಜೊತೆಗೆ ನಿಮಗೆ ಆದಂಥ ಒಂದು ವರ್ಷದಲ್ಲಿ ಒಂದಿನ ಗೌರ್ಮೆಂಟ್ ಕೊಡ್ತಾರೆ LMS ನೈಟ್ ಅಂತೇಳಿ, ನಿಮ್ಮನ್ನು ಮಾತ್ರ ಕರೀತಾರೆ. ಅಂತಂದ್ರೆ 2 ಜನ ಇರ್ತಾರೆ, 10 ಜನ ಮಾತ್ರ ಕರೆದು ಒಂದು ಫಂಕ್ಷನ್ ಮಾಡ್ತಾರೆ. ಅದು ಕೂಡ ನಮ್ಮಲ್ಲಿದೆ. ಅದರಿಂದಾಗಿ ಯಾರ್ಯಾರು LMS ಆಗ್ತೀರಾ ಒಂದು ಸ್ವಲ್ಪ ಹೇಳ್ಬೋದು. ಯಾರು ಮಂಗಳ ಮೇಡಮ್ ಉಪಾಧ್ಯಕ್ಷರು ಅವರು ಆಗ್ತಾ ಇದ್ದಾರೆ. ಅಲ್ಲಲ್ಲ DTR ಒಂದು ಏನಾಗೋಗುತ್ತೆ, ರೇಟ್ಗಳು ಚೇಂಜ್ ಆಗ್ತಾ ಇರ್ತದೆ. ನಮ್ಮಲ್ಲಿದೆ, ಗೊತ್ತಾಗಿದೆ. ನೀವು ಎಲ್ಲರೂ ಮೋಟಿವೇಟ್ ಮಾಡಿ ನಿಮ್ಮ ಕ್ಲಬ್ವರೆಲ್ಲ ಕೂಡ LMS ಆಗಿ 2 ಕ್ಲಬ್ ಎಕ್ಸ್ಟೆನ್ಷನ್ ಮಾಡಬೇಕು. ಅಂದರೆ ದ್ವಾರಕ ಈಗಾಗಲೇ ಮಾಡಿದರೆ, ಇನ್ನೊಂದು ಕ್ಲಬ್ ಎಕ್ಸ್ಟೆನ್ಷನ್ ಮಾಡಿದ್ರೆ ಹೈಯೆಸ್ಟ್ ಅವಾರ್ಡ್ ಏನಿದೆ ನಮ್ಮ ಇಂಟರ್ನ್ಯಾಷನಲ್ ಅಸೋಸಿಯೇಷನ್, ಅದು ಕೂಡ ಅಂಬಾಸಿಡರ್ ಗುಡ್ವಿಲ್ ಇಂದ ನೀವು 50,000 ರೂಪಾಯಿ ಕೊಡಬೇಕಾಗುತ್ತೆ. ಆದರೆ ಇದು 20 LMS ಮಾಡಿಬಿಟ್ರೆ ಹಾಗೇನೆ ಕೊಡ್ತಾರೆ. ಅದೊಂದು 20 LMS
ಜೊತೆಗೆ 2 ಕ್ಲಬ್ ದ್ವಾರಕಾ ಕೊಟ್ಟಿದ್ದೀರಾ, ಈಗ ಇನ್ನೊಂದು ಯಾವ್ದಾದ್ರು ಇದು ಮಾಡೋದು ಆಯ್ತು. ಹಳೆ ಸೇರಲ್ಲ, ಈ ವರ್ಷದ ಮಾತ್ರ. ಅಂದ್ರೆ ನೀವು ಹೊಸ ಕ್ಲಬ್ಬಲ್ಲಿ ಮಾಡಿರೋ ಕ್ಲಬ್ಬನ್ನು ಲೆಕ್ಕ ಸೇರಿಸ್ಕೊತಾರೆ, ಅದು ಏನಾದ್ರು ಇದೆ. ಅದಾಯ್ತು. ಆಮೇಲೆ ಈಗ ನಿಮ್ಗೆ ಇನ್ನೊಂದು ಚಾನ್ಸ್ ಸಿಕ್ಕಿದೆ. ಇಂಟರ್ನ್ಯಾಷನಲ್ ಗ್ರೀನ್ ಅಲ್ಲಿ ಶಾಲೆಗಳಿಗೆ ಹೋಗಿ ಗ್ರೀನ್ ಪೋಸ್ಟ್ ಕಾಂಟೆಸ್ಟ್ ಡಿಸ್ಟ್ರಿಕ್ಟ್ ಇಂದ ಶೀಟ್ಗಳು ಕೊಡ್ತಾರೆ. ಅವ್ರಿಗೆಲ್ಲಾನು ಕೂಡ ಎನ್ವಿರಾನ್ಮೆಂಟ್ ಬಗ್ಗೆ ಬರೆದು ನೀವು ಅವ್ರಿಗೆಲ್ಲ ಪ್ರೈಸ್ಗಳು ಕೊಡ್ಕೊಡಿ ಕಟ್ಟಿಂದ. ಅದನ್ನ ಡಿಸ್ಟ್ರಿಕ್ಟ್ ಕಳಿಸಿದ್ರೆ ಡಿಸ್ಟ್ರಿಕ್ಟಿಂದ ಎಫೆಕ್ಟ್ ಬಂದು ಅವ್ರು ಇಂಟರ್ನ್ಯಾಷನಲ್ ಕಳಿಸ್ತಾರೆ. ಇಂಟರ್ನ್ಯಾಷನಲ್ ಅಲ್ಲಿ ಅವಾರ್ಡ್ ಬರುತ್ತೆ. ಫಸ್ಟ್ ಪ್ರೈಸ್ 50,000 ರೂಪಾಯಿ ಇದೆ, ಸೆಕೆಂಡ್ ಪ್ರೈಸ್ 25,000 ಇದೆ, ಥರ್ಡ್ ಪ್ರೈಸ್ 15,000 ರೂಪಾಯಿ ಇದೆ. ಅದರಿಂದಾಗಿ ಅಲ್ಲೂ ಕೂಡ ಕೊಡ್ತಾರೆ. ಶಾಲೆಗಳಿಗೆ ಹೋಗಿ ಅದೊಂದು ಗ್ರೀನ್ ಪೋಸ್ಟ್ ಕಾಂಟೆಸ್ಟ್ ನೀವು ಅಲ್ಲ ನೀವು 3ನ್ನ ಕಳ್ಕೊಳ್ಳಿ. ನೀವು ಎಷ್ಟು ಜನ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ನೀವು ಪ್ರೈಸ್ ಕೊಟ್ಕೊಳ್ಳಿ. ಅದು ಎಲ್ಲರಿಗೂ ಅಂದ್ರೆ ಅವ್ರಿಗೆ ಕ್ಯಾಶ್ ಪ್ರೈಸ್ ಅಲ್ಲ, ಮೊಮೆಂಟ್ಗಳು ಕೊಟ್ಕೊಂಡು ಅಲ್ಲಿ ಮುಗಿಸಿ ಅದ್ರಲ್ಲಿ ಚೆನ್ನಾಗಿರೋದು ಡಿಸ್ಟ್ರಿಕ್ಟ್ ಕಳಿಸ್ಕೊಟ್ರೆ ಡಿಸ್ಟ್ರಿಕ್ಟಿಂದ ಅಲ್ಲಿ ಕಳಿಸ್ಕೊಡ್ತಾರೆ. ಆಮೇಲೆ ಈಗ ಡಿಸ್ಟ್ರಿಕ್ಟು ಮೇ 31 ಅಥವಾ ಜೂನ್ಗಳಿಗೆ ಫೀಸ್ ಎಲ್ಲ ಕೊಟ್ಟರೆ ಅವ್ರಿಗೆ ಡಿಸ್ಟ್ರಿಕ್ಟಿಗೆ ರೆಕಗ್ನೈಸ್ ಮಾಡ್ತಾರೆ. ಅವರು ಕೂಡ ನಿಮ್ಮ ಫೀಸ್ನ ಮೇ 31ಕ್ಕೆ ಇರ್ಬೋದು ಅಥವಾ ಜೂನ್ 31ರೊಳಗೆ ಫೀಸ್ ರಿಲೀಸ್ ಮಾಡಿದ್ರೆ ಅದನ್ನು ಕೂಡ ಅವಾರ್ಡ್ಗಳು ಕೊಡ್ತಾರೆ. ಅದನ್ನು ಕೂಡ ನೋಡ್ಕೊಳ್ಳಿ. ಈಗ ಹೇಗೋ ನೀವು ಪ್ರತಿ ತಿಂಗಳು ಕೂಡ ಮೀಟಿಂಗ್ ಮಾಡ್ಕೊಂಡು ಹೋಗ್ತಾರೆ, ಮಾಡ್ಕೊಂಡು ಬರ್ತೀವಿ. ಕ್ಲಬ್ ಸ್ಟ್ರಾಂಗ್ ಆಗೋದು ಮೀಟಿಂಗ್ಗಳಿಂದ ಸ್ಟ್ರಾಂಗ್ ಆಗೋದು. ಅಲ್ಲಿ ಎಲ್ಲ ವಿಷಯನೂ ಡಿಸ್ಕಸ್ ಆಗುತ್ತೆ. ಕಷ್ಟ ನಷ್ಟ ತೊಂದರೆಗಳೆಲ್ಲ ಅದರಿಂದ ಪರಿಹಾರ ಸಿಗುತ್ತೆ. ಅದರಿಂದಾಗಿ ನೀವು ಮೀಟಿಂಗ್ಗಳಿಗೆ ಇಂಪಾರ್ಟೆನ್ಸ್ ತಪ್ಪಿಸಲೇಬಾರ್ದು. ಜೊತೆಗೆ ಸರ್ವಿಸ್ ಆಕ್ಟಿವಿಟಿ ಎಷ್ಟಾಗುತ್ತೋ ಅದು ಮಾಡಿಕೊಂಡು ಎಲ್ಲರೂ ಕೂಡ ಇನ್ವಾಲ್ವ್ ಮಾಡ್ತೀವಿ. ಇನ್ನೂ ಸ್ವಲ್ಪ ದೊಡ್ಡದಾಗಿ ಈಗೇನಿದೆ ಒಂದು 40 ಜನರು ದೊಡ್ಡ ತಂಡವಾಗಿ ಮಾಡಿ, ನಿಮ್ಮಲ್ಲಿ ಅದೊಂದು ಭಯ ಇದ್ರೆ ಸರ್ ಬರ್ತಾರೆ ಹೋಗ್ತಾರೆ ಅಂದರೆ ಒಂದು ಚಾರಿಟೇಬಲ್ ಟ್ರಸ್ಟ್ ಅಂತ ಮಾಡ್ಕೊಡಿ. ಆ ಟ್ರಸ್ಟ್ ಈ ಅಕೌಂಟ್ ಓಪನೇ ಮಾಡೋದು ಬೇಡ. ನೀವು ಚಾರಿಟೇಬಲ್ ಟ್ರಸ್ಟ್ ಅಕೌಂಟ್ ಅಲ್ಲೇ ನೀವು ಇದನ್ನ ವ್ಯವಹಾರಗಳನ್ನ, ಯಾಕಂದ್ರೆ ಇದನ್ನ ಏನೋ ರತ್ನಮ್ಮ ಒಬ್ಬರು ನಿಮ್ಗೆ ಮಾಡ್ಕೊಡ್ತಾ ಇದ್ದಾರೆ. ಬೇರೆ ಎಲ್ಲ ಕಡೆ ಪ್ರಾಬ್ಲಮ್ ಅಕೌಂಟ್ ಓಪನ್ ಮಾಡೋಕ್ಕೆ ಭಾಳ ಕಷ್ಟ. ನಾವು ಡಿಸ್ಟ್ರಿಕ್ಟ್ ಅಕೌಂಟ್ ಓಪನ್ ಮಾಡೋದು ಸಾಕಾಗುತ್ತೆ ಮೈಸೂರು, ಅದೆಲ್ಲ ಮಾಡ್ಕೊಟ್ಬಿಟ್ಟಿದ್ದಾರೆ. ಅದು ಕೂಡ ಸ್ವಲ್ಪ ಅಕೌಂಟ್ ನೇಮ್ ಗೇಮನ್ನು ಕರೆಕ್ಟಾಗಿ ಅದನ್ನು ಮಾಡಿಸಿ ಇನ್ನೊಂದು ಟ್ರಸ್ಟು ಮಾಡ್ಕೊಳ್ಳಿ. ಟ್ರಸ್ಟ್ ಮುಖಾಂತರ ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ಇಟ್ಕೊಳ್ಳಿ. ಆಗ ನಿಮ್ಮ ಕ್ಲಬ್ ತುಂಬ ಸ್ಟ್ರಾಂಗ್ ಆಗೋಗುತ್ತೆ. ಯಾರು ಕೂಡ ಇದು ಮಾಡೋಕ್ಕೆ ಹೋಗಲ್ಲ. ಅದನ್ನು ನೀವು ಸಂಸ್ಥಾಪಕರು ಸಂಸ್ಥೆ ಇವರು ನೀವು ಮೊದಲಿಂದ ಇರ್ತಾರಲ್ವಾ, ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ. ಎಲ್ಲ ಸಂಸ್ಥಾಪಕ ಸದಸ್ಯರು, ಸಂಸ್ಥಾಪಕ ಅಧ್ಯಕ್ಷರು, ಕಾರ್ಯದರ್ಶಿ ಎಲ್ಲರೂ ಒಂದು ಗಮನ ಇಟ್ಕೊಂಡು ಆದಷ್ಟು ಕೂಡ ಶೀಘ್ರವಾಗಿ ಕಾರ್ಯಕ್ರಮ ಟ್ರಸ್ಟ್ ಮಾಡ್ತಾರೆ. ಆಗ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿರೋಕ್ಕೆ ಅವಕಾಶ ಆಗುತ್ತೆ. ಇನ್ನು ಜಿಲ್ಲೆಯಿಂದಾಗಲಿ ಅಂತಾರಾಷ್ಟ್ರೀಯದಿಂದಾಗಲಿ ಏನೇ ಸಪೋರ್ಟ್ ಬೇಕಾದ್ರೂ ಕೂಡ ನಾವು ಇದ್ದೀವಿ. ಏನು ಯೋಚನೆ ಮಾಡಿ ಇದೇ ಥರ ಮಾಡ್ಕೊಳ್ಳೋಕೆ ಅಂತ ನಾನು ಕರೆದಿದ್ದಕ್ಕೆ, ಈಗ ಆನರ್ ಮಾಡೋದಕ್ಕೆ ಮತ್ತು ಎಲ್ಲದಕ್ಕೂ ಕೂಡ ನಾನು ಮಾತಿಂದ ಶ್ರಮಿಸ್ತೀನಿ.